4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ವಿಧಾನಸಭೆಗೆ ಈ ತಿಂಗಳು ಚುನಾವಣೆ ನಡೆಯುತ್ತಿದೆ. ಕೇರಳ, ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಚುನಾವಣೆಗೆ ಸಜ್ಜಾಗಿವೆ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಏಪ್ರಿಲ್ 9ಕ್ಕೆ, ತಮಿಳುನಾಡಿನಲ್ಲಿ ಏಪ್ರಿಲ್ 23ಕ್ಕೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಮತ್ತು 29ಕ್ಕೆ ಮತದಾನ ನಡೆಯಲಿದೆ. 294 ಸದಸ್ಯ ಬಲದ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ, 234 ಸದಸ್ಯ ಬಲದ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟ, 140 ಸದಸ್ಯ ಬಲದ ಕೇರಳದಲ್ಲಿ ಎಲ್ಡಿಎಫ್, 126 ಸದಸ್ಯ ಬಲದ ಅಸ್ಸಾಂನಲ್ಲಿ ಬಿಜೆಪಿ ಮತ್ತು 30 ಸದಸ್ಯ ಬಲದ ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಧಿಕಾರದಲ್ಲಿವೆ. ಈಗ ಅಧಿಕಾರ ಉಳಿಸಿಕೊಳ್ಳುವ ಮತ್ತು ಅಧಿಕಾರ ಹಿಡಿಯುವ ಆಟದಲ್ಲಿ ಏನಾಗಲಿದೆ ಎನ್ನುವ ಕುತೂಹಲ ತೀವ್ರಗೊಂಡಿದೆ. ಪಶ್ಚಿಮ ಬಂಗಾಳದ ಮೇಲೆ ಬಹಳ ಸಮಯದಿಂದ ಕಣ್ಣಿಟ್ಕೊಂಡು ಬಂದಿರುವ ಬಿಜೆಪಿ ಈ ಬಾರಿ ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಸವಾಲೊಡ್ಡುವಂತೆ ಕಾಣ್ತಾ ಇದೆ. ತಮಿಳುನಾಡು ಕೂಡ ಬಿಜೆಪಿಗೆ ದಕ್ಕದೇ ಉಳಿದಿರುವ ರಾಜ್ಯವಾಗಿದ್ದು, ಅದು ಮತ್ತೊಮ್ಮೆ ಎಐಎಡಿಎಂಕೆಯನ್ನ ಮುಂದಿಟ್ಟುಕೊಂಡು ಅವಕಾಶವನ್ನ ನೋಡ್ತಾ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವಿನ ಸಾಂಪ್ರದಾಯಿಕ ಪೈಪೋಟಿಯನ್ನ ಮೀರಿ ಈ ಬಾರಿ ನಟ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಕಣದಲ್ಲಿರೋದು ಆಡಳಿತಾರೂಢ ಡಿಎಂಕೆಗೆ ಪ್ರಮುಖ ಸವಾಲಾಗಲಿದೆ. ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ಪೈಪೋಟಿ ಇರುವ ಕೇರಳದಲ್ಲಿಯೂ ಕೂಡ ಬಿಜೆಪಿ ಅಧಿಕಾರಕ್ಕಾಗಿ ಶ್ರಮಿಸ್ತಾ ಇದೆ. ಕೇರಳದಲ್ಲಿ ಮಾತ್ರ ಪ್ರಾಬಲ್ಯವಿರುವ ಎಡರಂಗಕ್ಕೆ ಈ ಚುನಾವಣೆ ನಿರ್ಣಾಯಕ. ಅಸ್ಸಾಂನಲ್ಲಿ ಬಿಜೆಪಿ ಸತತ 3ನೇ ಗೆಲುವಿನ ಕನಸನ್ನ ಕಾಣ್ತಾ ಇದೆ. ಪುದುಚೇರಿಯಲ್ಲೂ ಎನ್ಡಿಎ ಅಧಿಕಾರವನ್ನ ಉಳಿಸಿಕೊಳ್ಳುವ ಯತ್ನ ನಡೆಸಿದೆ. ಇದಲ್ಲದೆ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ನಡೀತಾ ಇದ್ದು, ಅಲ್ಲೂ ಚುನಾವಣೆ ಬಿಸಿ ಏರಿದೆ. ಈ ಚುನಾವಣೆಗಳ ಫಲಿತಾಂಶದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಬಣದ ಭವಿಷ್ಯದ ಪ್ರಶ್ನೆನೂ ಇದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವ ಸಂಗತಿ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಈ ಚುನಾವಣೆಗಳು ಒಂದ್ ಕಡೆ 2 ದೊಡ್ಡ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಹೇಗೋ ಹಾಗೆಯೇ ಮಮತಾ ಬ್ಯಾನರ್ಜಿಯವರ ಟಿಎಂಸಿಯಿಂದ ಸ್ಟಾಲಿನ್ ನೇತೃತ್ವದ ಡಿಎಂಕೆ ವರೆಗಿನ ಪ್ರಾದೇಶಿಕ ಪಕ್ಷಗಳಿಗೂ ಪ್ರತಿಷ್ಠೆಯದ್ದಾಗಿವೆ. ಮತ್ತು ಈ ಪ್ರಾದೇಶಿಕ ಪಕ್ಷಗಳು ಏನು ಪಡೆಯಲಿವೆ ಅನ್ನೋದರ ಮೇಲೇನೆ ಇಂಡಿಯಾ ಬಣದ ಅಸ್ತಿತ್ವದ ಪ್ರಶ್ನೆನೂ ಇದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ, ಬಿಜೆಪಿ ಎಡರಂಗಕ್ಕೆ, ಅಸ್ಸಾಂನಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ, ಕೇರಳದಲ್ಲಿ ಎಡರಂಗ ಯುಡಿಎಫ್ ಹಾಗೂ ಬಿಜೆಪಿಗೆ ಈ ಚುನಾವಣೆ ಪ್ರತಿಷ್ಠೆ ಪ್ರಶ್ನೆಯಾಗಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ಎಐಎಡಿಎಂಕೆ ಕೂಟ, ಡಿಎಂಕೆ ಕಾಂಗ್ರೆಸ್ ಕೂಟ, ವಿಜಯ್ ನೇತೃತ್ವದ ಟಿವಿಕೆ, ಜಯಲಲಿತಾ ಅವರ ಗೆಳತಿ ವಿಕೆ ಶಶಿಕಲಾ ಅವರ ಪಕ್ಷಗಳ ನಡುವೆ ಬಹುಕೋನ ಕದನ ಇದೆ. ಪುದುಚೇರಿಯಲ್ಲಿ ಬಿಜೆಪಿ, ಎಐಎನ್ಆರ್ಸಿ ಹಾಗೂ ಕಾಂಗ್ರೆಸ್ ಡಿಎಂಕೆ ಕೂಟಗಳ ನಡುವೆ ಸಂಘರ್ಷ ನಡೆಯಲಿದೆ. ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿಗೆ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದ ಸವಾಲಿದ್ರೆ, 2 ಪ್ರಾದೇಶಿಕ ಪಕ್ಷಗಳಾದ ಟಿಎಂಸಿ ಮತ್ತು ಡಿಎಂಕೆ ಕ್ರಮವಾಗಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲೇಬೇಕಾಗಿದೆ. ಪಶ್ಚಿಮ ಬಂಗಾಳವಂತೂ ಬಿಜೆಪಿ ಪಾಲಿಗೆ ದೊಡ್ಡ ಪಣವಾಗಿದೆ. 14 ವರ್ಷಗಳಿಂದ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿ ಅವರಿಂದ ಅಧಿಕಾರವನ್ನ ಕಸಿಯೋಕೆ ಒದ್ದಾಡ್ತಿರುವ ಬಿಜೆಪಿ ಈ ಬಾರಿ ಹೇಗಾದ್ರೂ ಅದನ್ನ ದಕ್ಕಿಸಿಕೊಳ್ಳಲೇಬೇಕು ಅಂತ ಅಂದುಕೊಂಡಿದ್ರೆ, ಮಮತಾ ಅವರು ಮತ್ತೊಮ್ಮೆ ಗೆದ್ದು ನಿಲ್ಲುವ ಗತ್ತಿನಲ್ಲಿದ್ದಾರೆ. 2 ಅವಧಿಯಿಂದ ಅಧಿಕಾರದಲ್ಲಿರುವ ಸಿಪಿಐಎಂ ನೇತೃತ್ವದ ಎಲ್ಡಿಎಫ್ಗೆ ಕೇರಳದಲ್ಲಿ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಪಶ್ಚಿಮ ಬಂಗಾಳ ಇದು ಈ ಚುನಾವಣೆಯಲ್ಲಿ ತೀವ್ರ ಹೋರಾಟಕ್ಕೆ ಸಾಕ್ಷಿಯಾಗಲಿರುವ ರಾಜ್ಯ. ಎಸ್ಐಆರ್ ವಿರುದ್ಧದ ಮಮತಾ ಬ್ಯಾನರ್ಜಿ ಅವರ ತೀವ್ರ ವಿರೋಧದ ನಡುವೆನೂ ಎಸ್ಐಆರ್ ನಡೆದಿದ್ದು 10% ಮತದಾರರನ್ನ ಅಳಿಸಲಾಗಿದೆ. 2025 ಅಕ್ಟೋಬರ್ 25ಕ್ಕೆ ಮತದಾರರ ಪಟ್ಟಿಯಲ್ಲಿ 7,66,37,529 ಜನ ಇದ್ರು. ಎಸ್ಐಆರ್ ಬಳಿಕ ಮತದಾರರ ಸಂಖ್ಯೆ 6,44,52,609ಕ್ಕೆ ಕುಸಿದಿದೆ. ಈವರೆಗೆ 75 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ತೆಗೆದುಹಾಕಲಾಗಿದೆ. ಚುನಾವಣೆ ಸಮೀಪದಲ್ಲಿದ್ರೂ ಲಕ್ಷಾಂತರ ಮತದಾರರು ತಮ್ಮ ಹಕ್ಕಿನ ಬಗ್ಗೆ ಖಾತ್ರಿ ಇಲ್ಲದೆ ಅತಂತ್ರರಾಗಿದ್ದಾರೆ. ಎಸ್ಐಆರ್ ಮೂಲಕ ಮಹಿಳೆಯರು, ಮುಸ್ಲಿಮರು, ಆದಿವಾಸಿಗಳು ಹಾಗೂ ಇನ್ನಿತರ ಮತದಾರರನ್ನ ಚುನಾವಣಾ ಆಯೋಗ ತೆಗೆದುಹಾಕಿದೆ ಅಂತ ಟಿಎಂಸಿ ದೂರಿದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಏನಾಗಲಿದೆ ಅನ್ನೋ ಪ್ರಶ್ನೆಗೆ ಬಹುಶಃ ಈ ಎಸ್ಐಆರ್ ಪ್ರಕ್ರಿಯೆಯ ಆಳದಲ್ಲಿ ಉತ್ತರ ಇದ್ದಂತಿದೆ. ಉಳಿದ ಕಡೆಗಳಿಗಿಂತಲೂ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳುವ ಮತ್ತು ಅಧಿಕಾರ ಕಸಿದುಕೊಳ್ಳುವ ಆಟ ಹೆಚ್ಚು ಜಿದ್ದಿನದ್ದಾಗಿದೆ. ಒಂದು ಕಡೆ ಎಸ್ಐಆರ್ ಗದ್ದಲ ಇದ್ರೆ, ಮತ್ತೊಂದು ಕಡೆ ಅಧಿಕಾರ ವಿರೋಧಿ ಅಲೆ ಕೂಡ ಇದೆ. ಟಿಎಂಸಿ 3 ಅವಧಿಯಿಂದ ಅಧಿಕಾರದಲ್ಲಿದ್ದು ಆಡಳಿತ ವಿರೋಧಿ ಅಲೆ ತಡೆಯೋಕೆ 74 ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಮತ್ತು 15 ಶಾಸಕರ ಕ್ಷೇತ್ರಗಳನ್ನು ಬದಲಾಯಿಸಲಾಗಿದೆ. ಭಾರತೀಯ ಗೂರ್ಖಾ ಪ್ರಜಾತಾಂತ್ರಿಕ್ ಮೋರ್ಚಾ ಅಂದ್ರೆ ಬಿಜಿಪಿಎಂ ಡಾರ್ಜಿಲಿಂಗ್ ಜಿಲ್ಲೆಯ 3 ಕ್ಷೇತ್ರಗಳಲ್ಲಿ ಟಿಎಂಸಿ ಮೈತ್ರಿಯಲ್ಲಿ ಸ್ಪರ್ಧೆ ಮಾಡ್ತಿದೆ. ಬಂಗಾಳಿ ಉಪರಾಷ್ಟ್ರೀಯತೆಯನ್ನ ಟಿಎಂಸಿ ಪ್ರಮುಖವಾಗಿ ಪ್ರತಿಪಾದಿಸ್ತಾ ಇದ್ದು, ಬಿಜೆಪಿಯನ್ನ ಹೊರಗಿನ ಪಕ್ಷ ಅಂತ ಹೇಳ್ತಿದೆ. ಪ್ರತಿಯಾಗಿ ಅಕ್ರಮ ನುಸುಳುವಿಕೆ, ಮಹಿಳೆಯರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಕುಸಿತ ಹಾಗೂ ರಾಜ್ಯದ ಹಲವು ಭಾಗಗಳಲ್ಲಿ ಜನಸಂಖ್ಯೆಯಲ್ಲಿ ಬದಲಾವಣೆಯನ್ನ ಆಧರಿಸಿ ಧರ್ಮದ ಆಧಾರದಲ್ಲಿ ಮತದಾರರನ್ನ ಧ್ರುವೀಕರಿಸೋಕೆ ಬಿಜೆಪಿ ಪ್ರಯತ್ನಿಸುತ್ತಿದೆ.
ಟಿಎಂಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದು ಅಕ್ರಮ ನುಸುಳುಕೋರನ್ನ ಹೊರಹಾಕೋಕೆ ಎಸ್ಐಆರ್ ಮಾಡಲಾಗಿದೆ ಅಂತ ಬಿಜೆಪಿ ಹೇಳ್ತಿದೆ. ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಿದ್ದಾರೆ ಅನ್ನುವ ಕಥೆಯನ್ನ ಕಟ್ಟಲಾಗಿದೆ. ಮುಸ್ಲಿಮರು 14.2% ಮತ್ತು ಇತರರು 6%. 2011ರ ಜನಗಣತಿ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯ ಹಿಂದೂಗಳ ಸಂಖ್ಯೆ ಇರುವುದು 79.8%. ಮುಸ್ಲಿಮರು 14.2% ಇತರರು 6% ಪಶ್ಚಿಮ ಬಂಗಾಳದ ಒಟ್ಟು ಜನಸಂಖ್ಯೆ 9.13 ಕೋಟಿಯಲ್ಲಿ ಮುಸ್ಲಿಮರ ಸಂಖ್ಯೆ ಇರುವುದು 2.47 ಕೋಟಿ, ಅಂದ್ರೆ 27%. ಹೀಗಿರುವಾಗ ದೇಶ ಇಲ್ಲದೆ ಇದ್ರೆ ಬಂಗಾಳದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಇದೆ. ಟಿಎಂಸಿ ಕಳೆದ 14 ವರ್ಷಗಳಿಂದ ಅಧಿಕಾರದಲ್ಲಿದೆ. ಆಡಳಿತ ವಿರೋಧಿ ಅಲೆ ಮತ್ತು ಅತೃಪ್ತಿ ಇರಲೂಬಹುದು. ಟಿಎಂಸಿ ಈ ಸವಾಲನ್ನ ಎದುರಿಸ್ತಾ ಇದ್ರು. ಮಹಿಳೆಯರ ಮೇಲಿನ ಹಿಂಸಾಚಾರದ ಘಟನೆಗಳು, ಶಿಕ್ಷಕರ ನೇಮಕಾತಿ ವಿಷಯ ಮತ್ತು ಇತ್ತೀಚೆಗೆ ಫುಟ್ಬಾಲ್ ಆಟಗಾರ ಮೆಸ್ಸಿ ಭೇಟಿಯ ಸಮಯದಲ್ಲಿ ನಡೆದ ದುರುಪಯೋಗದ ವಿಷಯ ಆಡಳಿತಾರೂಢ ಟಿಎಂಸಿಯ, ಅದರಲ್ಲೂ ಮಮತಾ ಬ್ಯಾನರ್ಜಿ ಅವರ ವರ್ಚಸ್ಸನ್ನ ಸ್ವಲ್ಪ ಮಟ್ಟಿಗೆ ಕುಗ್ಗಿಸಿದೆ ಅಂತ ವಿಶ್ಲೇಷಣೆಗಳು ಹೇಳ್ತಿವೆ. ಟಿಎಂಸಿ ತನ್ನ ಬೆಂಬಲ ನೆಲೆಯನ್ನ ಹಿಡಿದಿಟ್ಕೊಳ್ಬಹುದಾ ಅಥವಾ ಬಿಜೆಪಿಯ ಕಡೆಗೆ ಮಾಪಕ ವಾಲತ್ತಾ ಅನ್ನೋದು ಈಗಿರುವ ದೊಡ್ಡ ಪ್ರಶ್ನೆ. ಬಿಜೆಪಿ 38.1% ಮತಗಳೊಂದಿಗೆ 77 ವಿಧಾನಸಭಾ ಸ್ಥಾನಗಳನ್ನ ಗೆದ್ದು ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮುವಲ್ಲಿ ಯಶಸ್ವಿಯಾಗಿದ್ರು ಟಿಎಂಸಿಯನ್ನ ಸೋಲಿಸುವಂತಹ ಹಂತಕ್ಕೆ ಬರೋಕೆ ಅದಕ್ಕಿನ್ನೂ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ಮತ್ತು ಎಡರಂಗವನ್ನ ಬಹಳ ಹಿಂದಕ್ಕೆ ತಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದ್ದು ಅವನ್ನ 3 ಮತ್ತು 4ನೇ ಸ್ಥಾನಕ್ಕೆ ತಳ್ಳಿದೆ ಅನ್ನೋದು ನಿಜ. ಆದರೆ ಬಿಜೆಪಿ ತಂತ್ರವನ್ನ ಅಂಥದ್ದೇ ಪ್ರತಿತಂತ್ರದಿಂದ ಯಶಸ್ವಿಯಾಗಿ ಮಣಿಸ್ತಾ ಬಂದಿರುವ ಮಮತಾ ಬ್ಯಾನರ್ಜಿ ಅವರ ಆಟ ಈ ಚುನಾವಣೆಯಲ್ಲೂ ನಡೆಯುತ್ತಾ ಅನ್ನೋದನ್ನ ನಾವು ನೋಡಬೇಕಿದೆ. ವಿಧಾನಸಭೆಯ ಈಗಿನ ಬಲಾಬಲವನ್ನ ನೋಡಿದ್ರೆ ಒಟ್ಟು ಸ್ಥಾನಗಳಿರೋದು 294, ಅದರಲ್ಲಿ ಟಿಎಂಸಿ 213 ಸ್ಥಾನದಲ್ಲಿದೆ, ಬಿಜೆಪಿ 77, ಇತರರು 4 ಸ್ಥಾನಗಳಲ್ಲಿದ್ದಾರೆ. ತಮಿಳುನಾಡು ರಾಜ್ಯ ಸಾಂಪ್ರದಾಯಿಕ ರಾಜಕೀಯ ಪ್ರತಿಸ್ಪರ್ಧಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವಿನ ದ್ವಿಧ್ರುವಿ ಸ್ಪರ್ಧೆಗಳನ್ನು ಕಂಡಿದೆ. ಇದರ ನಡುವೆ ದ್ರಾವಿಡ ತತ್ವದ ನೆಲೆಯಿಂದಾಗಿ ತನ್ನ ಪಾಲಿಗೆ ಅಭೇದ್ಯವಾಗಿ ಉಳಿದಿರುವ ಈ ರಾಜ್ಯದಲ್ಲಿ ಹಿಂದುತ್ವ ರಾಜಕೀಯದ ಆಟ ಆಡೋಕೆ ಬಿಜೆಪಿ ನೋಡ್ತಾ ಇದೆ. ಅಲ್ಲದೆ ಇವೆರಡಕ್ಕೂ ಆಘಾತ ಕೊಡೋಕೆ ಈ ಬಾರಿ ಹೊಸ ರಾಜಕೀಯ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಕಣದಲ್ಲಿದೆ. ನಟ ವಿಜಯ್ ಆಡಳಿತಾರೂಢ ಡಿಎಂಕೆಗೆ ಸವಾಲಾಗಿರುವಂತಿದೆ. ಅವರು ಈಗಾಗಲೇ ಬಿಜೆಪಿಯನ್ನ ಸೈದ್ಧಾಂತಿಕ ಶತ್ರು ಮತ್ತು ಡಿಎಂಕೆಯನ್ನ ರಾಜಕೀಯ ಎದುರಾಳಿ ಅಂತ ಘೋಷಣೆ ಮಾಡಿದ್ದಾರೆ ಮತ್ತು ಸಮಾನತೆ, ಸಾಮಾಜಿಕ ನ್ಯಾಯ, ಮಹಿಳಾ ಸಬಲೀಕರಣ ಮತ್ತು ಜಾತಿ ಜನಗಣತಿ ಆಧಾರಿತ ನೀತಿಯನ್ನ ಪ್ರತಿಪಾದಿಸಿದ್ದು ಭ್ರಷ್ಟಾಚಾರ ಮುಕ್ತ ರಾಜಕೀಯದ ಭರವಸೆ ಕೊಟ್ಟಿದ್ದಾರೆ. ಟಿವಿಕೆ ನಿಜವಾಗಿಯೂ ತಮಿಳುನಾಡಿನ ರಾಜಕೀಯ ಸಮೀಕರಣವನ್ನ ಬದಲಾಯಿಸಬಹುದಾ ಅನ್ನೋದು ಈಗಿನ ಕುತೂಹಲ. ಆದರೆ ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಮಂದಿ ಸಾವು, ಸಿಬಿಐ ತನಿಖೆ, ಕೊನೆಯ ಚಿತ್ರ ಜನನಾಯಕನ್ ಎದುರಿಸುತ್ತಿರುವ ಕಾನೂನು ಸಮಸ್ಯೆಗಳು, ಜನಸಂಪರ್ಕದ ಕೊರತೆ, 2ನೇ ಹಂತದ ನಾಯಕರು ಮತ್ತು ತಳಮಟ್ಟದಲ್ಲಿ ಕಾರ್ಯಕರ್ತರ ಕೊರತೆ ಅವರಿಗೆ ಮುಳುವಾಗಿದೆ. ಪ್ರಸ್ತುತ ಅವರು ಸೆಳೆಯುವ ದೊಡ್ಡ ಜನಸಮೂಹ ಅವರ ಮತದಾರರಾಗಿ ಬದಲಾಗುವ ಯಾವುದೇ ಖಾತ್ರಿ ಇಲ್ಲ ಅಂತಾನೆ ಹೇಳಲಾಗ್ತಿದೆ. 2 ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಯಾವಾಗಲೂ ತಮಿಳುನಾಡಿನಲ್ಲಿ ಡಿಎಂಕೆ ಅಥವಾ ಎಐಎಡಿಎಂಕೆಗೆ ಸಾಥ್ ನೀಡೋದಕ್ಕಷ್ಟೇ ಸೀಮಿತವಾಗಿವೆ. ಬಿಜೆಪಿ 1996ರಿಂದಲೂ ತಮಿಳುನಾಡಿನಲ್ಲಿ ಪರೀಕ್ಷೆಗೆ ಒಡ್ಕೊಳ್ತಾನೇ ಇದೆ. ಆದರೆ ದ್ರಾವಿಡ ತತ್ವದ ಮುಂದೆ ಬಿಜೆಪಿಯ ಹಿಂದುತ್ವದ ಅಸ್ತ್ರ ಪರಿಣಾಮವನ್ನೇ ಬೀರಿಲ್ಲ. ಕಟ್ಟರ್ ಭಾಷಾ ಪ್ರೇಮಿಗಳಾದ ತಮಿಳಿಗರು ಹಿಂದಿ ಹೇರಿಕೆ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ, ಅಲ್ಪಸಂಖ್ಯಾತರ ವಿರುದ್ಧದ ದ್ವೇಷ ಹಾಗೂ ಕೋಮುವಾದಕ್ಕೆ ಸಮರ್ಥವಾಗಿ ಪ್ರತಿಕ್ರಿಯೆ ಕೊಡ್ತಾನೆ ಬಂದಿದ್ದಾರೆ. ತಮಿಳುನಾಡಿನಲ್ಲಿ ಪ್ರಬಲ ನಾಯಕರಿಲ್ಲದೆ ಇರುವುದು ಕೂಡ ಬಿಜೆಪಿಯ ಬಲಹೀನತೆಯಾಗಿದೆ. ಡಿಎಂಕೆ ಅಥವಾ ಎಐಎಡಿಎಂಕೆ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಹೆಚ್ಚಿನ ಸಂಖ್ಯೆಯ ಪ್ರಾದೇಶಿಕ ಪಕ್ಷಗಳಿವೆ. ರಾಜ್ಯದಲ್ಲಿನ ಎಸ್ಐಆರ್ ಪ್ರಕ್ರಿಯೆ ದೇಶದಲ್ಲೇ ಅತಿ ಹೆಚ್ಚು ಅಂದ್ರೆ 97 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದ್ದು ಇದು ಯಾವ್ಯಾವ ಪಕ್ಷಗಳಿಗೆ ಹೊಡೆತ ಆಗಬಹುದು ಅನ್ನೋದನ್ನು ನೋಡಬೇಕಿದೆ. ಡಿಎಂಕೆ ಮತ್ತದರ ಮಿತ್ರ ಪಕ್ಷಗಳು ಮತ್ತೊಂದು ಗೆಲುವು ಸಾಧಿಸಬಹುದಾ ಅಥವಾ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಎಐಎಡಿಎಂಕೆ ಆಟ ನಡೆಯುತ್ತಾ ಅಥವಾ ಹೊಸದಾಗಿ ಪ್ರವೇಶ ಪಡೆದ ಟಿವಿಕೆ ತಮಿಳುನಾಡಿನ ಸಮೀಕರಣಗಳನ್ನ ಬುಡಮೇಲು ಮಾಡುತ್ತಾ ಅನ್ನೋದು ಈಗಿನ ಕುತೂಹಲ. ವಿಧಾನಸಭೆಯ ಈಗಿನ ಬಲಾಬಲವನ್ನ ನೋಡೋದಾದ್ರೆ ಇಲ್ಲಿನ ಒಟ್ಟು ಸ್ಥಾನಗಳು 234, ಅದರಲ್ಲಿ ಡಿಎಂಕೆ 133 ಸ್ಥಾನದಲ್ಲಿದೆ, ಎಐಎಡಿಎಂಕೆ 66, ಕಾಂಗ್ರೆಸ್ 18, ಪಿಎಂಕೆ 5, ಬಿಸಿಕೆ 4, ಬಿಜೆಪಿ 4, ಸಿಪಿಎಂ 2 ಮತ್ತು ಸಿಪಿಐ 2 ಸ್ಥಾನಗಳಲ್ಲಿದೆ. ಕೇರಳ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ಸಾಂಪ್ರದಾಯಿಕ ಸ್ಪರ್ಧೆ ಇರುವ ಕೇರಳದಲ್ಲೂ ಕೂಡ ಬಿಜೆಪಿ ಬಹಳ ಶ್ರಮಿಸ್ತಾ ಇದೆ. ಪ್ರತಿ ಚುನಾವಣೆಯ ನಂತರ ಎರಡೂ ಮೈತ್ರಿಕೂಟಗಳ ನಡುವೆ ಅಧಿಕಾರ ಬದಲಾಗುತ್ತೆ. ಆದರೆ 2021ರ ವಿಧಾನಸಭೆ ಚುನಾವಣೆ ಇದಕ್ಕೆ ಒಂದು ಅಪವಾದವಾಗಿತ್ತು. ಆ ಚುನಾವಣೆಯನ್ನ ಗೆದ್ದು ಎಲ್ಡಿಎಫ್ ಸತತ 2ನೇ ಅವಧಿಗೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಕೇರಳದಲ್ಲಿ ಪಕ್ಷದ ವಿಸ್ತರಣೆಗೆ ಬಿಜೆಪಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಅದು ಸ್ವಲ್ಪ ಚುನಾವಣಾ ಯಶಸ್ಸನ್ನ ಗಳಿಸಿತು ಮತ್ತು ಸುರೇಶ್ ಗೋಪಿ ತ್ರಿಶೂರ್ ಲೋಕಸಭಾ ಸ್ಥಾನವನ್ನ ಗೆಲ್ಲುವ ಮೂಲಕ
ಅದು ತನ್ನ ಖಾತೆ ತೆರೆಯುವಲ್ಲಿ ಯಶಸ್ವಿಯಾಯಿತು. ನಂತರ ಇತ್ತೀಚಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ 100 ಸದಸ್ಯರ ತಿರುವನಂತಪುರಂ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಬಿಜೆಪಿ 50 ವಾರ್ಡ್ಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಸಂಪೂರ್ಣ ಬಹುಮತಕ್ಕೆ ಕೇವಲ 1 ಸ್ಥಾನ ಕಡಿಮೆಯಾಗಿತ್ತು. ಎಲ್ಡಿಎಫ್ 29 ಸ್ಥಾನಗಳಿಗೆ ಮತ್ತು ಯುಡಿಎಫ್ 19 ಸ್ಥಾನಗಳಿಗೆ ಕುಸಿದ್ವು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶಗಳು ಕೇರಳದಲ್ಲಿ ಬಿಜೆಪಿಗೆ ಹೆಚ್ಚುತ್ತಾ ಇರುವ ಬೆಂಬಲದ ಸೂಚನೆನಾ ಅಥವಾ ಅದು ಕೇವಲ ಸ್ಥಳೀಯ ವಿದ್ಯಮಾನನ ಅನ್ನೋದು ಅಸ್ಪಷ್ಟ ಅಂತ ವಿಶ್ಲೇಷಣೆಗಳು ಹೇಳ್ತಿವೆ. ಆದರೆ 2019 ಮತ್ತು 2024ರ ಲೋಕಸಭೆ ಚುನಾವಣೆಗಳು, 2021ರ ವಿಧಾನಸಭೆ ಚುನಾವಣೆ ಮತ್ತು ಇತ್ತೀಚಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಫಲಿತಾಂಶಗಳು ಕೇರಳದಲ್ಲಿ ಬಿಜೆಪಿ ಬಲ ಏರ್ತಿದೆ ಅಂತಾನೆ ಸೂಚಿಸುತ್ತೆ. ಅದು ನಿಧಾನವಾಗಿ ಮತ್ತು ನಿಶ್ಚಿತವಾಗಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ತಿರೋದಂತೂ ನಿಜ. ಹಾಗಾಗಿನೇ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಪಕ್ಷದೊಳಗೆ ಪಿಣರಾಯಿ ವಿರೋಧ ಎದುರಿಸುತ್ತಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಶಬರಿಮಲೆ ಚಿನ್ನದ ಕಳವು ಪ್ರಕರಣ ಸಿಪಿಐಎಂ ಮುಖಂಡರು ಮತ್ತು ಎಲ್ಡಿಎಫ್ಗೆ ಇರಿಸು ಮುರುಸನ್ನ ಉಂಟು ಮಾಡಿದೆ. ಇಡೀ ದೇಶದಲ್ಲಿ ಎಡಪಕ್ಷಗಳ ಪ್ರಾಬಲ್ಯ ಕೇರಳದಲ್ಲಿ ಮಾತ್ರ ಇರುವ ಈ ಹೊತ್ತಲ್ಲಿ ಗೆಲ್ಲೇಬೇಕಾದ ಅನಿವಾರ್ಯತೆ ಎದುರಿಸುತ್ತಿರುವ ಎಲ್ಡಿಎಫ್ಗೆ ಆಡಳಿತ ವಿರೋಧಿ ಅಲೆ ದೊಡ್ಡ ಸವಾಲಾಗಬಹುದು. ಮತ್ತೊಂದು ಕಡೆ ಕಾಂಗ್ರೆಸ್ ಹಾಲಿ 3 ರಾಜ್ಯಗಳಲ್ಲಿ ಮಾತ್ರ ಆಡಳಿತದಲ್ಲಿದ್ದು ಕೇರಳದಲ್ಲಿ ಗೆಲ್ಲೋದು ಅದಕ್ಕೆ ಮುಖ್ಯ ಆಗಲಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಉತ್ತಮ ಸಾಧನೆ ತೋರಿಸಿರುವ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲೂ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಅಲ್ಲದೆ ಆಡಳಿತ ವಿರೋಧಿ ಅಲೇನೂ ಕಾಂಗ್ರೆಸ್ಗೆ ಲಾಭದಾಯಕ ಆಗಬಹುದು ಅಂತ ಹೇಳಲಾಗ್ತಿದೆ. ವಿಧಾನಸಭೆಯ ಈಗಿನ ಬಲಾಬಲ ನೋಡೋದಾದ್ರೆ ಇಲ್ಲಿರುವ ಒಟ್ಟು ಸ್ಥಾನಗಳು 140, ಅದರಲ್ಲಿ ಎಲ್ಡಿಎಫ್ 95, ಯುಡಿಎಫ್ 42 ಸ್ಥಾನಗಳಿದೆ. ಖಾಲಿ ಸ್ಥಾನಗಳು 3 ಇದೆ. ಅಸ್ಸಾಂ 2021ರ ಅಸ್ಸಾಂ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು 75 ಸ್ಥಾನಗಳನ್ನು ಗೆದ್ದು ಸುಮಾರು 45% ಮತಗಳನ್ನು ಗಳಿಸಿದ್ವು. ಅಸ್ಸಾಂನಲ್ಲಿ ಮಹಾಜೋತ್ ಅಂತ ಕರೆಯಲಾಗಿರುವ ಇಂಡಿಯಾ ಒಕ್ಕೂಟ 50 ಸ್ಥಾನಗಳನ್ನು ಗೆದ್ದು ಸುಮಾರು 41% ಮತಗಳನ್ನು ಗಳಿಸಿತು. ಸ್ಥಾನಗಳ ವಿಷಯದಲ್ಲಿ ಎನ್ಡಿಎ ಮತ್ತು ಮಹಾಜೋತ್ ನಡುವೆ ದೊಡ್ಡ ವ್ಯತ್ಯಾಸ ಇದ್ರೂ ಎರಡೂ ಮೈತ್ರಿಕೂಟಗಳ ನಡುವಿನ ಮತ ಹಂಚಿಕೆ ವ್ಯತ್ಯಾಸ ಸುಮಾರು ಕೇವಲ 4% ಅನ್ನೋದು ಬಹಳ ಮುಖ್ಯ. ಎರಡೂ ಮೈತ್ರಿಕೂಟಗಳ ಬೆಂಬಲ ನೆಲೆಯಲ್ಲಿನ ಸಣ್ಣ ಬದಲಾವಣೆ ಕೂಡ ಎನ್ಡಿಎ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡಬಹುದು ಅಂತ ಹೇಳಲಾಗ್ತಿದೆ. ಎನ್ಡಿಎ ಈಗಾಗಲೇ 2 ಅವಧಿಗಳಿಂದ ಅಧಿಕಾರದಲ್ಲಿದ್ದು ಮುಸ್ಲಿಂ ವಿರೋಧಿ ಅಜೆಂಡಾವನ್ನೇ ಅದು ತನ್ನ ಗೆಲುವಿಗಾಗಿ ಬಳಸ್ತಿದೆ. ಈಗದು ಸತತ 3ನೇ ಗೆಲುವಿನ ವಿಶ್ವಾಸದಲ್ಲಿದೆ. ಕಳೆದ ಬಾರಿ ಅಸ್ಸಾಂ ಗಣ ಪರಿಷತ್ ಮತ್ತು ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದ್ವು. ಈ ಬಾರಿ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಕೂಡ ಎನ್ಡಿಎ ಜೊತೆ ಕೈ ಜೋಡಿಸಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಅಸ್ಸಾಂನಲ್ಲಿ ಈಗ ಅದು ಬಲ ಕಳೆದುಕೊಂಡಿದೆ. ಅಲ್ಲಿ ಮತ್ತೊಮ್ಮೆ ಪ್ರಾಬಲ್ಯ ಸಾಧಿಸುವ ಅದರ ಕನಸು ನನ್ಸಾಗತ್ತಾ ಅನ್ನೋದನ್ನ ನೋಡಬೇಕಿದೆ. ವಿಧಾನಸಭೆಯ ಈಗಿನ ಬಲಾಬಲ ನೋಡೋದಾದ್ರೆ ಒಟ್ಟು ಸ್ಥಾನಗಳು 126, ಅದರಲ್ಲಿ ಬಿಜೆಪಿ 60, ಅಸ್ಸಾಂ ಗಣ ಪರಿಷತ್ 9, ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ 6, ಕಾಂಗ್ರೆಸ್ 29, ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ 16, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 4, ಸಿಪಿಐಎಂ 1 ಮತ್ತು ಪಕ್ಷೇತರ 1 ಸ್ಥಾನ ಇದೆ. ಪುದುಚೇರಿ 30 ಶಾಸಕ ಬಲದ ವಿಧಾನಸಭೆಯುಳ್ಳ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಗೆಲುವು ಮತ್ತು ಸೋಲು ಕಡಿಮೆ ಅಂತರದಿಂದ ನಿರ್ಧಾರ ಆಗುತ್ತೆ. ಬಿಜೆಪಿ ಮತ್ತು ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಮೈತ್ರಿಯ ಎನ್ಡಿಎ ಈ ಬಾರಿನೂ ಮೈತ್ರಿಯನ್ನ ಮುಂದುವರಿಸಲಿದ್ದು ಅಧಿಕಾರವನ್ನ ಉಳಿಸಿಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಡಿಎಂಕೆ ಮತ್ತು ಕಾಂಗ್ರೆಸ್ ಕೂಡ ಅಧಿಕಾರವನ್ನ ಪಡೆಯುವ ತೀವ್ರ ಪ್ರಯತ್ನದಲ್ಲಿವೆ. ಪುದುಚೇರಿಯಲ್ಲಿ ಸ್ವತಂತ್ರರು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಇಲ್ಲಿನ ವಿಧಾನಸಭೆಯ ಈಗಿನ ಬಲಾಬಲ ನೋಡೋದಾದ್ರೆ ಒಟ್ಟು ಸ್ಥಾನಗಳು 30, ಅದರಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ 10, ಬಿಜೆಪಿ 6, ಡಿಎಂಕೆ 6, ಕಾಂಗ್ರೆಸ್ 2 ಮತ್ತು ಪಕ್ಷೇತರರು 6 ಸ್ಥಾನಗಳಲ್ಲಿದ್ದಾರೆ. ಉಪಚುನಾವಣೆಗಳು 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ಹೊತ್ತಲ್ಲಿ ಉಪಚುನಾವಣೆ ಏಪ್ರಿಲ್ 9 ಮತ್ತು ಏಪ್ರಿಲ್ 23ಕ್ಕೆ ನಡೆಯುತ್ತೆ. ಗೋವಾದಲ್ಲಿ ಪೋಂಡಾ ಕ್ಷೇತ್ರ, ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ನಾಗಾಲ್ಯಾಂಡ್ನ ಕೋರಿಡಾಂಗ್, ತ್ರಿಪುರಾದ ಧರ್ಮನಗರ, ಗುಜರಾತ್ನ ಉಮ್ರೇತ್, ಮಹಾರಾಷ್ಟ್ರದ ರಾಹುರಿ ಮತ್ತು ಬಾರಾಮತಿ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯಲಿದೆ. ಈಗಿದ್ದ ಸ್ಥಾನಗಳನ್ನು ಉಳಿಸಿಕೊಳ್ಳುವುದು ಎಲ್ಲ ರಾಜ್ಯಗಳಲ್ಲೂ ಆಯಾ ಪಕ್ಷಗಳಿಗೆ ಪ್ರತಿಷ್ಠೆಯ ವಿಷಯ ಆಗಿದೆ. ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಭವಿಷ್ಯ ಏನಾಗಬಹುದು ಅನ್ನೋದನ್ನ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ನೋಡಬೇಕಿದೆ. ಇಂಡಿಯಾ ಒಕ್ಕೂಟದ ಮುಂದಿನ ಸ್ವರೂಪ ಬಹುತೇಕ 2026ರ ರಾಜ್ಯ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ ಸಾಧನೆ ಏನಿರುತ್ತೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಗಳಿಸೋದು ಮುಖ್ಯ ಆಗಿದ್ದು ಅಲ್ಲಿ ಅದು ಬಿಜೆಪಿ ವಿರುದ್ಧ ನೇರ ಸ್ಪರ್ಧೆಯಲ್ಲಿರುತ್ತೆ. ಕಳೆದ 10 ವರ್ಷಗಳಿಂದ ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಧಿಕಾರದಿಂದ ಹೊರಗಿದೆ. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಪ್ರಬಲ ಸ್ಪರ್ಧೆಯನ್ನ ನೀಡಿವೆ ಅನ್ನೋದ್ರಿಂದ ಈ ಬಾರಿ ಅದು ಉತ್ತಮ ಸಾಧನೆಯ ನಿರೀಕ್ಷೆಯಲ್ಲಿದೆ. ಕಾಂಗ್ರೆಸ್ಗೆ ಅಸ್ಸಾಂನಲ್ಲಿರೋದು ಮಾಡು ಇಲ್ಲವೇ ಮಡಿ ಸ್ಥಿತಿ. ಈ ಚುನಾವಣೆಯಲ್ಲೂ ಸೋತ್ರೆ ಅಲ್ಲಿ ಕಾಂಗ್ರೆಸ್ ಒಳಗೊಳಗೆ ಸೊರಗಿದ್ರೂ ಅಚ್ಚರಿ ಇಲ್ಲ. ಅಸ್ಸಾಂನಲ್ಲಿ ಮತ್ತೆ ಸೋತ್ರೆ ಹಳೆಯ ಭದ್ರಕೋಟೆ ಅದರ ಪಾಲಿಗೆ ಬಹುತೇಕ ಇಲ್ಲದಂತಾಗುವ ಅಪಾಯ ಇದೆ.
ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ಯುಡಿಎಫ್ ಮೈತ್ರಿಕೂಟವನ್ನು ಮುನ್ನಡೆಸುತ್ತಿದ್ದು 2021ರ ಚುನಾವಣೆಯಲ್ಲಿನ ವೈಫಲ್ಯ ಅದರ ಪಾಲಿನ ದೊಡ್ಡ ಹಿನ್ನಡೆ ಅಂತಾನೆ ನೋಡಲಾಗುತ್ತೆ. ಹೀಗಾಗಿ ಅದು ಈ ಬಾರಿ ಕೇರಳದಲ್ಲಿ ಗೆಲುವನ್ನು ಸಾಧಿಸಿ ಸರ್ಕಾರವನ್ನು ರಚಿಸಲೇಬೇಕಾದ ಒತ್ತಡವನ್ನು ಎದುರಿಸುತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೇರ ಸ್ಪರ್ಧೆ ಸ್ಪಷ್ಟ ಇದೆ. ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ನೇರ ಸ್ಪರ್ಧೆ ಇದ್ರೂ ಟಿವಿಕೆ ಕೊಡಬಹುದಾದ ಪೈಪೋಟಿಯು ನಿರ್ಣಾಯಕ ಆಗಬಹುದು. ಇಂಡಿಯಾ ಒಕ್ಕೂಟ ಉಳಿಯಲು ಮತ್ತು ತನ್ನ ಪ್ರಸ್ತುತತೆಯನ್ನು ಕಾಯ್ದುಕೊಳ್ಳೋಕೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಮಿತ್ರ ಪಕ್ಷಗಳು ಅಧಿಕಾರವನ್ನು ಉಳಿಸಿಕೊಳ್ಳುವುದು ಮುಖ್ಯ ಆಗಿದೆ. ಇಂಡಿಯಾ ಮೈತ್ರಿಕೂಟದ ಭವಿಷ್ಯ ಟಿಎಂಸಿ ಮತ್ತು ಡಿಎಂಕೆ ಗೆಲುವಿನ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದರೂ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಮತ್ತು ವಿವಿಧ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಏನನ್ನ ಸಾಧಿಸುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು ರಾಹುಲ್ ಗಾಂಧಿ ಅವರನ್ನ ಇನ್ನೂ ಪಕ್ಷವನ್ನ ಮುನ್ನಡೆಸುವ ನಾಯಕ ಅಂತಾನೆ ನೋಡಲಾಗುತ್ತೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಿದಾಗ ಅದನ್ನ ರಾಹುಲ್ ಗಾಂಧಿ ಅವರ ಯಶಸ್ಸು ಅಂತ ಪರಿಗಣಿಸಲಾಯಿತು. ಮುಂದಿನ ರಾಜ್ಯ ಚುನಾವಣೆಗಳಲ್ಲಿ ಪಕ್ಷದ ವೈಫಲ್ಯ, ಹರಿಯಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಸೋಲಿಗೆ ರಾಹುಲ್ ಗಾಂಧಿ ಅವರನ್ನೇ ದೂಷಣೆ ಮಾಡಲಾಯಿತು. ಹೀಗಾಗಿ 2026ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡೋಕೆ ವಿಫಲ ಆದರೆ ಅವರ ನಾಯಕತ್ವದ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳೇಳತ್ತೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಇನ್ನು ಇತ್ತೀಚೆಗಷ್ಟೇ ಬಿಜೆಪಿಯ ಸಾರಥ್ಯವನ್ನು ವಹಿಸಿಕೊಂಡಿರುವ ನಿತಿನ್ ನಬೀನ್ ರಾಷ್ಟ್ರಮಟ್ಟದಲ್ಲಿ ಪಕ್ಷವನ್ನ ಮುನ್ನಡೆಸುವ ಕೆಲಸಕ್ಕೆ ಇನ್ನೂ ಹೊಸಬರಾಗಿದ್ರು ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಕೇರಳದಂತಹ ರಾಜ್ಯಗಳ ಚುನಾವಣೆಗಳಲ್ಲಿನ ಸಾಧನೆ ಅವರ ಪಾಲಿಗೆ ನಿರ್ಣಾಯಕ ಆಗಬಹುದು. ಈ ರಾಜ್ಯಗಳಲ್ಲಿ ಬಿಜೆಪಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರೆ ನಬೀನ್ ಅವರ ಸ್ಥಾನಮಾನ ಖಂಡಿತವಾಗಿಯೂ ಹೆಚ್ಚುತ್ತೆ. ಅದೇ ರೀತಿ ಅಸ್ಸಾಂನಲ್ಲಿ ಸಂಭವನೀಯ ಗೆಲುವು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಸಂಭಾವ್ಯ ರಾಷ್ಟ್ರೀಯ ನಾಯಕನ ಪಾತ್ರಕ್ಕೆ ದಾರಿ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.